तेने ब्रह्महृदादिकवये मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्. ಈಗ ದ್ವಾದಶ ಸ್ಕಂದ, ಕೊನೆಯ ಸ್ಕಂದದ ಕೊನೆಯ ಅಧ್ಯಾಯ ಭಾಗವತ ತಾತ್ಪರ್ಯದಲ್ಲಿ. ಪಾರೀಕ್ಷಿತ ಇತಿ ಶ್ರುತ್ವಾ ಪ್ರಾಹರ್ದ್ವಿಜ ಉದಾರಧೀಃ ಮಹೇಂದ್ರಸ್ತಕ್ಷಕೋ ವಿಪ್ರಾ ನಾಮ್ನಾ ಕಿಮಿತಿ ಪಾತ್ಯತೆ. ಪಾರೀಕ್ಷಿತ ಅಂದರೆ ಪರೀಕ್ಷಿತ ರಾಜರ ಮಗ. ಯಾರಾತ? ಜನಮೇಜಯರಾಜ. ಇದನ್ನೆಲ್ಲ ಕೇಳಿ ಹೇಳ್ತಾನೆ. ಪ್ರಾಹ ಋತ್ವಿಜ ಉದಾರಧೀಃ, ಋತ್ವಿಕಗಳನ್ನೆಲ್ಲ ಕುರಿತು ಕೇಳಿಕೊಂಡ. ಆತನಿಗೇನು ಬಂತು? ಸರ್ಪ ಕಚ್ಚಿ ತನ್ನ ತಂದೆಯನ್ನು ಇವು ಕೊಲಿಸ್ಬಿಟ್ರು. ತಕ್ಷಕ ಕಚ್ಚಿದ್ರಂದ್ರೆ ಸೇಡು ತೀರಿಸ್ಕೋಬೇಕು. ಸರ್ಪಗಳ ಬೇರೆ ದೊಡ್ಡ ಯಾಗವನ್ನು ಮಾಡಿದ. ಯಾಗದಲ್ಲಿ ಮುಖ್ಯವಾಗಿ ಯಾರು ಬೇಕಾಗಿತ್ತು ಆತಗೆ? ತಕ್ಷಕ ಬೇಕು. ತಕ್ಷಕ ಬಿಟ್ಟು ಎಲ್ಲರೂ ಬಿಡ್ತಾ ಇದ್ದಾರೆ. ಎಲ್ಲ ಹಾವುಗಳು ಬಂದು ಬಿಡ್ತಾ ಇದೆ. ಆಗ ಕೇಳ್ತಾರೆ, ಯಾಕೆ ತಕ್ಷಕ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಸಹೇಂದ್ರ ತಕ್ಷಕೋ ವಿಪ್ರ ನಾಮ್ನಾ ಕಿಮಿತಿ ಪಾತ್ಯತೆ. ಹಾಗೆ ಇಲ್ಲ, ಇಂದ್ರದೇವರು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಹಿಂದಿಟ್ಕೊಂಡ್ಬಿಟ್ಟಿದ್ದಾರೆ, ಆದ್ದರಿಂದ ಬರ್ತಾ ಇಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಇಂದ್ರದೇವರು ಸಮೇತನೇ ಹಾಕಿ ಬಿಡಿಸ್ಬಾರ್ದು ಅಂತ ಕೇಳ್ತಾರೆ. ಅಷ್ಟು ಸಿಟ್ಟಾತನಿಗೆ. ಅವ್ರೇನು ಮಾಡ್ತಾರೆ? ಸೇಂದ್ರಾಯ ತಕ್ಷಕಾಯ ಸ್ವ ಅಂತ ಹಾಕಿಬಿಡ್ತಾರೆ. ಆಗ ಇಂದ್ರದೇವರು ಸಮೇತ ಬಂದುಬಿಡ್ತಾನೆ ತಕ್ಷಕ. ಇದು ಪ್ರಸಂಗ. ಇಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತೆ. ಸುಮ್ಮನೆ ಕತೆ ಕೇಳದೆ ಚಪಾಳೆ ಕೊಡೋಗಿ ಬಿಡ್ತಾರೆ. ಅದಲ್ಲ, ಇದು ತಾರತಮ್ಯ ಹೋಯಿತು. ಎಲ್ಲಿ ಇಂದ್ರದೇವರು, ಎಲ್ಲಿ ಇವರು, ಹೇಗೆ ಬರೋದು ಸಾಧ್ಯ ಇದೆ? ಇಂದ್ರದೇವರು ಕರೆಯೋ ಶಕ್ತಿ ಬಿಡಿಸ್ಲಿಕ್ಕಾಗತ್ತಾ ಅಂತ ಕೇಳಿದರೆ, ಮತ್ತು ಇಂದ್ರದೇವರು ಅಸಮರ್ಥರ ಹಾಗಿದ್ರೆ ಅಲ್ಲ. ಮತ್ತು ಇಂದ್ರದೇವರಲ್ಲ, ಅದರಲ್ಲಿ ಏನಿಲ್ಲ, ಶಾಪ ಕೊಟ್ಟಿದ್ರಲ್ಲಿ. ಗೊತ್ತಾಯ್ತಾ? ಇದೆಲ್ಲ ಕಾರಣದಿಂದ ಯಾವುದು ತಕ್ಷಕ ದೇವಸರ್ಪ, ಅದು ಪ್ರೊಟೆಕ್ಷನ್ ಕೊಡಬೇಕಾದದ್ದು ಅವರಿಗೆ ಮುಖ್ಯವಾದ ಕೆಲಸನೂ ಆಗಿತ್ತು. ಅದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ಆಚಾರ್ಯ ಬರೀತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಗ ಆಚಾರ್ಯ ಎಲ್ಲಿ ಎಷ್ಟು ಉಪಯೋಗ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಕತೆ ಹೇಳೋದಕ್ಕೆ ಆಚಾರ್ಯ ಬರಬೇಕಾಗಿರಲಿಲ್ಲ. ಇವೆಲ್ಲ ತಾರತಮ್ಯ, ಸರ್ವೋತ್ತಮ ಎಲ್ಲ ಅಫೆಕ್ಟ್ ಆಗಬಾರ್ದು. ಇದನ್ನು ಅರ್ಥ ಮಾಡಿ. ದೇವಸರ್ಪ ಅಂದರೆ ಏನು? ಡಿವೈನ್. ಅದು ಡಿವೈನ್ ಆಗಿರೋದು ಸರ್ಪ. ಡಿವೈನ್ ಸರ್ಪಗಳು ಕೆಟ್ಟದ್ದು ಮಾಡೋದೇ ಇಲ್ಲ, ಅದು ಇಂಪಾರ್ಟೆಂಟ್. ಡಿವೈನ್ ಸರ್ಪಗಳು ಬುಡ ಸರ್ಪಗಳು ಹಾಗಲ್ಲ. ಸರ್ಪಗಳಲ್ಲಿ ಎರಡಿದೆ, ಕೆಟ್ಟ ಸರ್ಪಗಳು, ಒಳ್ಳೆಯ ಸರ್ಪಗಳು. ಇವೆಲ್ಲ ರಕ್ಷಣೆ ಕೊಡುತ್ತೆ ಹೊರತು ಇದು ಮಾಡೋದಿಲ್ಲ. ಗೊತ್ತಾಯ್ತಾ? ಅದು ಯಾವುದೋ ಕಾರಣಕ್ಕೆ ನಡೆದೋಗಿರುತ್ತೆ. ಅದನ್ನು ಯಾವಾಗ ತೊಗೊಳ್ಕೊಡೋದು? ನಾಶ ಮಾಡೋದು ತೊಗೊಳ್ಬಾರ್ದು. ಇವತ್ತು ಪಿಕ್ ಪ್ಯಾಕೆಟ್ ಮಾಡೋದು ಹಿಂಗೆ ಮಾಡಿದ್ರೆ ಕೊಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಇವರು ಯಾವುದೋ ಒಂದು ಕಾರಣದಿಂದ ಮಾಡಿದ್ದಾಯಿತು. ಈಗ ಕೇಳ್ತಾರೆ, ತಚ್ಛ್ರುತ್ವ. ಅದು ತಾರತಮ್ಯ ಹೇಳಿಲ್ಲ, ಅದನ್ನ ಎಲ್ಲಿ ಅಂತ ಹೇಳಿಲ್ಲ. ಆದ್ದರಿಂದ ಉಳಿದ ಗುಂಪಿನಲ್ಲಿ ಬರ್ತಾರೆ ಅಷ್ಟೇ. ತಚ್ಛ್ರುತ್ವ ಜುಹುಬುಹು ವಿಪ್ರಾಹ. ಆಯಿತು ಅಂದರು ಅವರು. ಬ್ರಾಹ್ಮಣ ಕರೆಸಿದ್ರು, ಆಯಿತು ಕರೆದೇ ಬಿಡು. ಮಹೇಂದ್ರಂ ತಕ್ಷಕಂ ಮಖೇ. ಮಹೇಂದ್ರ ಸಮೇತವಾಗಿ ತಕ್ಷಕ ಬರಬೇಕು ಅಂತ ಕೇಳಿದಾಗ, ತಕ್ಷಕಸ್ತು ಪತಸ್ವೇಹ ಸಹೇಂದ್ರೇಣ ಮಹತ್ವರುತ್ವತ. ದೇವತೆಯಾದಂಥ ಇಂದ್ರನ ಸಮೇತವಾಗಿ ತಕ್ಷಕ ಒಂದು ಬೀಳಲಿ ಅಂತ ಕೇಳಿದಾಗ, ಇತಿ ಬ್ರಹ್ಮೋದಿತಾಕ್ಷೇಪೈ ಸ್ಥಾನಾದಿಂದ್ರ ಪ್ರಚಾಲಿತ ಬಭೂವ ಸಂಭ್ರಾಂತಮತಿ ಸವಿಮಾನ ಸತಕ್ಷಕ. ಇಲ್ಲಿ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ತೋರಿಸ್ಬೇಕು. ಆ ರೀತಿ ಆಗೇ ಹೋಗ್ಬಿಡ್ತು. ಇಂದ್ರದೇವರ ಸಿಂಹಾಸನ ತಕ್ಷಕರ ಸಮೇತ ಬರ್ತಾ ಇದ್ದಾರೆ ಬಿಡೋದಕ್ಕೋಸ್ಕರ. ಅವ್ರಿಗೇನಪ್ಪ ಇದೆಲ್ಲ ಅಂತ ಭಾರಿ ಗಾಬರಿ ಆಗಿದೆ. ಆ ರೀತಿ ಬರ್ತಾ ಇದ್ದ. ಸಂಭ್ರಾಂತಮತಿ ಸವಿಮಾನ ಸತಕ್ಷಕ. ಇದಕ್ಕೆ ನಿರ್ಣಯ ಬರೀಬೇಕೀಗ. ತಾರತಮ್ಯ ಇತ್ಯಾದಿ ಎಲ್ಲವೂ ನಡಿಬೇಕು. ಅದಕ್ಕೆ ಒಳ್ಳೆ ಇಷ್ಟೆಲ್ಲ ಹೇಳಬೇಕು, ಅದಕ್ಕೆ ಆಧಾರ ಕೊಡಬೇಕು. ವಿತ್ ಪ್ರೂಫ್ ಕೊಟ್ಬಿಡ್ತಾರೆ. ಸ್ವಸಂತಾನೋದ್ಭವಂ ಕೀರ್ತ್ಯ ಯೋಜಯನ್ ಜನಮೇಜಯಂ ಶಕ್ತೋಪಿ ಅಶಕ್ತವತ್ ಎಷ್ಟು ಇಂದ್ರ ಆಸೀದುಪೇಕ್ಷಕ
ಏವಮೇವ ಋಷೀಣಾಂಚ ಕೀರ್ತಿಂ ಯೋಜಯತಾಮುನ ಕೃತೋಪೇಕ್ಷಾ ಮಹೇಂದ್ರೇಣ ಕಿಮು ವಿಷ್ಣು ಪರಾತ್ಪರಃ ತಸ್ಮಾದ್ ವಿಷ್ಣೋರಶಕ್ಯನ್ವ ಭೂತಭವ್ಯಭವತ್ಸ್ವಪಿ ನ ಚಾನಿಷ್ಟಂ ಗುಣೈರೇವ ಪೂರ್ಣೋ ನಾರಾಯಣ ಸದಾ ಇತಿ ವಾಮನೇ. ವಾಮನ ಪುರಾಣ ಕೊಟ್ಟು ಅದನ್ನು ಏನು ತುಂಬ ಕೆಳಗಡೆ ಬರ್ತಾನೆ. ಹಾಂ ಇಂದ್ರದೇವರಿಗೆ ಎಂಟ್ರಿ. ಹಾಂ ಇಲ್ಲಿ ಇಂದ್ರದೇವರಿಗೆ ಕರಿಬೇಕಾಗಿದ್ರೆ ಹಾಂ ಮಂತ್ರಗಳನ್ನ ಅಥವಾ ಹಾಗೆ ಚಾರ್ಜ್ ಎಲ್ಲ ಹೇಳ್ತಾರೆ. ಈಗ ಒಂದು ಮಂತ್ರ ಶಕ್ತಿ ತೋರಿಸ್ಬೇಕು. ಆದ್ದರಿಂದ ವೇದಗಳಿಗೆ ಸಾಮರ್ಥ್ಯ ಇದೆ ಅಂತ ಒಂದು ಮುಖ ಅದು. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂದರೆ ಅದು ಯಾರು ಜನಮೇಜಯ ಅಂತ ಪ್ರಶ್ನೆ. ಈಗ ಯಾರು ಜನಮೇಜಯ? ಪರೀಕ್ಷಿತ ರಾಜ ಯಾರು? ಅಭಿಮನ್ಯು ಮಗ. ಅಭಿಮನ್ಯು ಯಾರು? ಅರ್ಜುನನ ಮಗ. ಅರ್ಜುನ ಯಾರು? ಇಂದ್ರ. ಗೊತ್ತಾಯ್ತಾ? ಅರ್ಜುನ ಯಾರು? ಇಂದ್ರ. ಅದರಿಂದ ಮಾಡ್ತಿರೋದು ಯಾರೀಗ? ತನ್ನ ಬರಿ ಮೊಮ್ಮಗ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಬರಿ ಮೊಮ್ಮಗನಿಗೆ ಭಾರಿ ಸಪೋರ್ಟ್ ಕೊಡಬೇಕು, ಕೀರ್ತಿ ಕೊಡಬೇಕು. ಆದ್ದರಿಂದ ಎಷ್ಟೋ ಸತ್ಯ ದೊಡ್ಡವ್ರು ಹೊಡೆದು ಬಿಡ್ತಾರೆ, ಸಿಟ್ಟು ಬಂದು ದೊಡ್ಡವ್ರನ್ನ. ಅವ್ರು ಸುಮ್ಮನೆ ಇರ್ತಾರೆ. ಯಾಕೆ? ಮಗು ಏನೋ ಪಾಪ ಕೊಡೋದವ್ರು ಪಟ ಮಾಡಿ ಕಾಲೇ ಓದ್ ಬಿಡ್ತಾರೆ ಕೆಲವು ಸಲ. ಅದೇನು ಮಾಡೋದಿಲ್ಲ ಅವ್ರು. ಯಾಕೆಂದ್ರೆ ಕೇಳಿದರೆ ಅದಕ್ಕೆ ತಿಳುವಳಿಕೆ ಇಲ್ಲ. ಅದಕ್ಕೆ ಸಮಾಧಾನ ಆಗಬೇಕು. ಇಲ್ಲಿ ಲೋಕದಲ್ಲಿ ಜನಮೇಜಯನ ಕೀರ್ತಿ ಹರಡಬೇಕು. ಆದ್ದರಿಂದ ತನ್ನ ವಂಶದವನೇ ಆತ. ಅದಕ್ಕೋಸ್ಕರನೇ ಆಗೇನು ಮಾಡಿದ್ರು ಅವರೀಗ? ದೇವತೆಗಳಿಗೆ ಮೋಹ ಹಾಗೆಲ್ಲ ತಿಳ್ಕೊಬಾರ್ದು. ಅವ್ರಿಗೆ ಮೋಹ ಅಲ್ಲ ಅದು. ಸಾತ್ವಿಕರಲ್ಲಿ ಮಾಡ್ತಾರೆ, ವೈಷ್ಣವರಲ್ಲಿ ತೋರಿಸ್ತಕ್ಕಂಥ ಆಧಾರ. ವೈಷ್ಣವತ್ವ ರೂಪದ ಆಧಾರ ಬೇರೆ, ಸಂಬಂಧದ ಆಧಾರ ಬೇರೆ. ವೈಷ್ಣವ ಸಂಬಂಧಿ ಆಗಿ ಬರೋದಂತ ಏನಿಲ್ಲ. ಎಲ್ಲ ವೈಷ್ಣವರು ಸಂಬಂಧಿಗಳು ಅಂತ ಒಂದು ಮಾತು. ಬಾಂಧವ ವೈಷ್ಣವ ಸರ್ವೇ. ಇನ್ನು ಬಾಂಧವರು ವೈಷ್ಣವರಾಗಿದ್ದರೆ ಏನು ಯಾವ ಬಾಂಧವರನ್ನು ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಬಾಂಧವರಿಗೆ ಏನೂ ಮಾಡಬಾರ್ದು ಅಂದರೆ ತಪ್ಪು. ಮಠಗಳಾಗಲಿ ಸಂಸ್ಥೆಗಳಾಗಲಿ ಮಾಡಬಾರ್ದು ತಪ್ಪದು. ಅರ್ಹತೆ ಇದ್ದವ್ರಿಗೆ ಮಾಡದೆ ಹೋದರೆ ಇನ್ನೊಬ್ಬರು ಹಾಗೂ ಮಾಡಲ್ಲ, ಇವರು ಮಾಡಲ್ಲ. ಕೊನೆಗೇನಾಗತ್ತೆ? ಅವರಿಗೆ ಡ್ಯೂ ರೆಸ್ಪೆಕ್ಟ್ ಸಿಗದಂತೆ ಹೋಗಿಬಿಡೋದು. ಸಂಬಂಧಿಗಳೇ ಮಾಡೋದು ತಪ್ಪಲ್ಲ. ಬಟ್ ಅಲ್ಲಿ ಕ್ವಾಲಿಫೈ ಇಲ್ಲದವ್ರು ಮಾಡಿದರೆ ತಪ್ಪು. ಎಲಿಜಿಬಿಲಿಟಿನೇ ಇರೋದಿಲ್ಲ, ಅವ್ರನ್ನ ಕೂಡಿಸ್ಬಿಡ್ತಾರೆ. ಅದು ತಪ್ಪಾಗುತ್ತೆ. ಅದು ಯಾರಿಗೆ ದೋಷ? ಸಮಾಜ ಕೆಟ್ಟು ಹೋಗುತ್ತೆ. ಅದರಿಂದ ಡ್ರೈವಿಂಗ್ ಬರದೇ ಇದ್ದು ಒಂದು ರಿಲೇಷನ್ಶಿಪ್ ಮೇಲೆ ಕೂಡಿಸ್ಬಿಟ್ರೆ ಏನಾಗುತ್ತೆ? ಎಷ್ಟು ಜನ ಸಾಯ್ತಾರೆ. ಅಲ್ಲಿ ತಪ್ಪಿರೋದು. ಸಂಬಂಧಿಗಳಾದರೆ ಕೊಡಬೇಕಾದ್ರೆ ಮೊದಲು ಏನು ಮಾಡಬೇಕು? ಫಸ್ಟ್ ಅವ್ರನ್ನ ತಯಾರು ಮಾಡಿ ಕೊಟ್ಟರೆ ಏನು ಸಮಸ್ಯೆ ಬರ. ಹಿಂದಿನ ಕಾಲ ರಾಜಮಹಾರಾಜರ ವಂಶಕ್ಕೆ ಕೊಡ್ತಾ ಇದ್ದಿತ್ತು. ಈ DNA ಪ್ರಕಾರ ಗುಣಗಳೆಲ್ಲ ಬರುತ್ತೆ ಅವರಲ್ಲಿ. ಬರೀ ಯಾರು ಅಂತ ಗೊತ್ತಾಗೋದು ಅಷ್ಟೇ ಇಲ್ಲ. ಆ ಗುಣಗಳೆಲ್ಲ ಬರೋದ್ರಿಂದ ಇವತ್ತು BP ಇದ್ರೆ ಮಕ್ಕಳಿಗೆ ಬರುತ್ತೆ, ಶುಗರ್ ಇದ್ರೆ ಮಕ್ಕಳಿಗೆ ಬರುತ್ತೆ, ಗೊತ್ತಿದೆಯಲ್ಲ. ಗುಣಗಳು ಹಾಗೆ ಬರುತ್ತೆ. ಹಿಂದೆ ಹೇಳಿದ್ದಾರೆ ಒಂದು ಮಾತನ್ನು ಉಪನಿಷತ್ತು. ಏನಂತ ಹೇಳಿದರು? ನಾ ಅಬ್ರಹ್ಮವಿತ್ತಸ್ಯ ಕುಲೇ ಭವತಿ. ಒಬ್ಬ ಅಪ್ರೋಕ್ಷ ಜ್ಞಾನಿಯ ವಂಶದಲ್ಲಿ ಅಪ್ರೋಕ್ಷ ಅಲ್ಲದವ್ರು ಹುಟ್ಟೋದೇ ಇಲ್ಲ, ಅಷ್ಟು ಹೇಳ್ಬಿಡ್ತಾರೆ. ಅವ್ರ ಮಕ್ಕಳೆಲ್ಲ ಏನಾಗ್ತಾ ಬರ್ತಾರೆ? ಅಪರೋಕ್ಷ ಜ್ಞಾನಿಗಳೇ ಆಗ್ತಾರೆ. ಇದು ಸಾಮಾನ್ಯವಾಗಿ ಹಿಂದಿನ ಕಾಲದ ನಿಯಮ ಇದೆ. ಕಲಿಯುಗದಲ್ಲಿ ಯಾವುದೂ ಅಪ್ಲಿಕಲ್ ಆಗೋದಿಲ್ಲ. ಅದೆಲ್ಲ ಇರೋದ್ರಿಂದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಟ್ಟು ಏನು ತಪ್ಪಲ್ಲ. ಆದರೆ ಕೊಡೋ ವಿಧಿವಿಧಾನ ಇರುತ್ತೆ. ಒಂದು ಎಲಿಜಿಬಿಲಿಟಿ ಇರುತ್ತೆ. ಅದೆಲ್ಲ ಕೊಡ್ಲಿಕ್ಕೆ ಹೋಗಬಾರ್ದು. ಅದನ್ನು ಮಾಡಿದಾಗ ಏನಾಗುತ್ತೆ? ತಪ್ಪಾಗುತ್ತೆ. ಹೆಚ್ಚಾಗಿ ಏನಾಗಿ ನಡೀತಾ ಇರೋದು ಅಂಥದ್ದು. ಅದರಿಂದ ಜನ ಏನು ಮಾಡ್ಕೋತಾರೆ? ಅದನ್ನು ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಬರೀ ವಿಮಾನಕ್ಕೋಸ್ಕರ ಮಾಡ್ತಾರೆ. ಅದು ಏನು ಮಾಡೋಕ್ಕಾಗೋದು? ತಪ್ಪೇ ಆಗಿಬಿಡೋದು. ಅರ್ಹತೆ ಇದ್ದಾಗ ಯಾರು ಒಂದು ತಪ್ಪು ಅಂತ ಕರೆಯೋದಿಲ್ಲ. ಹೌದು. ಧರ್ಮ ಬೆಳಗ್ಗಿದ್ದ ರಾತ್ರಿ ಇರುತ್ತಾ? ಯುಗ ಬೇಡ. ಸಾಯಂಕಾಲ ಒಂದು ದಿವಸನೇ ತೊಗೊಳ್ಳಿ ಸಾಕು. ಬೆಳಿಗ್ಗೆ ಮನುಷ್ಯ ಆಗಿರ್ತಾನೆ, ಸಾಯಂಕಾಲ ಆಗಿರ್ತಾನೆ. ಬೆಳಿಗ್ಗೆ ಫ್ರೆಶ್. ಅದು ಕುಡಿಯೋನು ಬೆಳಿಗ್ಗೆ ಎತ್ತಷ್ಟು ಕುಡಿಯೋದಿಲ್ಲ ಸಾಮಾನ್ಯ. ಅವನಿಗೆ ಕುಡಿಯೋ ಮೂಡ್ ಬರೋದಿಲ್ಲ. ಆಗ ಅರ್ಥ ಆಯ್ತಾ? ಬೆಳಿಗ್ಗೆ ಎತ್ತಷ್ಟೇ ಯಾರಿಗೂ ಹಸಿವ ಏನು ಸುಮ್ಮನೆ ಕುಡಿತಾರೆ, ಬೆಡ್ಕಾಗಿ ಕುಡಿತಾರೆ ಹೊರತು ಯಾರಿಗೂ ಬೇಕು ಅನಿಸೋದೇ ಇಲ್ಲ. ಅರ್ಥ ಆಯ್ತಾ? ಆಗ ತೊಗೊಂಡ್ರೆ ಡೈಜೆಸ್ಟ್ ಆಗೋದಿಲ್ಲ ಕೂಡ, ತೊಗೊಳ್ಬಾರ್ದಾಗ. ದ್ವಾಸಿ ಆತಕ್ಕೆ ಹೇಳ್ತಾ ಇರೋದು ಇದು ಫಲ ಸಿಗಬೇಕು. ಅದಕ್ಕೆ ಹಸಿವೆ ಆಗಿರುತ್ತೆ, ಕರೆಕ್ಟಾಗಿ ಬರುತ್ತೆ. ಅದು ಲೌಕಿಕನಾಯಿತು, ಶಾಸ್ತ್ರನಾಯಿತು, ಎಲ್ಲ ಮಾಡಬೇಕು. ಪ್ರತಿ ಧನುರ್ಮಾಸದಲ್ಲಿ ಕಾಲದ ತಕ್ಕಂತೆ ವ್ಯವಸ್ಥೆ ಪಡ್ತಾರೆ. ಅದನ್ನು ಬಿಟ್ಟುಬಿಟ್ಟು ಯಾವುದೋ ಕಾರಣಕ್ಕೆ ಮಾಡಿಕೊಡೋದು. ದಿವಸದಲ್ಲಿ ಹೇಗೆ ವ್ಯತ್ಯಾಸ ಇದೆಯೋ, ಮಧ್ಯಾಹ್ನ ಸಾಯಂಕಾಲದೊತ್ತಿಗೆ ಆ ನಿಧಾನವಾಗಿ ಅವನೇನಾಗ್ತಾ ಬರ್ತಾನೆ? ಟೈರ್ಡ್ ಆಗ್ತಾ ಬರ್ತಾನೆ. ಗೊತ್ತಾಯ್ತಾ? ಆಸಕ್ತಿ ಕಡಿಮೆ ಆಗುತ್ತೆ. ಸಾಯಂಕಾಲ ದೇವ್ರ ಪೂಜೆ ಮಾಡಿದ್ರು ಯಾರು ಹೇಳಿಲ್ಲ. ಯಾಕೆಂದರೆ ಮಾಡೋದಿಲ್ಲಕ್ಕಾಗೋದಿಲ್ಲ ಅವನಿಗೆ. ಒಂದು ತಿಂದಿರ್ತಾನೆ, ಅವೆಲ್ಲ ಬೇರೆ. ಎರಡನೇದು ಆ ಮೂಡು ಕೂಡ ಅಷ್ಟಿರೋದಿಲ್ಲ. ತಿಳಿತಾ? ಸಾಮಾನ್ಯ ಮನುಷ್ಯರಿದೆ ಅಲ್ಲ, ಎಕ್ಸೆಪ್ಷನಲ್ ಇದ್ದಾಗ ಯಾವ ಅಪ್ಲಿಕಬಲ್ ಆಗೋದಿಲ್ಲ. ಸಾಮಾನ್ಯರಿಗೆ ಆಗುತ್ತೆ. ರಾತ್ರಿ ಹಾಲು ತೂಕಕ್ಕೆ ಶುರು ಮಾಡ್ತಾರೆ. ತುಂಬ ಹೊತ್ತಾಗ್ಬಿಟ್ರೆ ಇವ್ರಿಗೆ ಬೇಡ ಅಂದರೆ ಮಲ್ಕೊಂಡ್ಬಿಡ್ತಾರೆ. ಯಾಕಂದರೆ ಅನಿವಾರ್ಯ. ಅದು ತಮ್ಮ ಗುಣಗಳೆಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ದಿವಸಕ್ಕೆ ಹೇಗೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಗುಣಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಹಾಗೆ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾನೆ ಇರ್ತದೆ. ಹಿಂದಿನ 50 ವರ್ಷದಿಂದ ನೋಡಿದ ಜನಗಳನ್ನ ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆರಾಮಾಗಿ ನೋಡ್ಕೊಂಡು ಹೋಗ್ತಾಯಿದ್ರು. ಇವತ್ತು ನಡೆಯೋದಂದರೆ ಇಲ್ಲೇ ಇಲ್ಲ. ಮನೇಲಿ ನಡಲಿಕ್ಕೂ ಬರೋದು, ಹೊರಗೆ ನಡೆಯೋದು ಬೇಡ.
ಮನೆಯಲ್ಲಿ ನಡೆಯೋದಕ್ಕೂ ಬರೋದಿಲ್ಲ. ಯಾಕೆಂದರೆ ಆ ರೀತಿ ಒಂಥರ ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತು. ಈ ವೆಹಿಕಲ್ಗಳು ಬಂದ ಮೇಲೆ ಅರ್ಧಕ್ಕರ್ಧನ ಹೊರಟುಬಿಟ್ಟು ಡಿಪೆಂಡೆನ್ಸ್ ಆ ವೆಹಿಕಲ್ನಿಂದ ಉಪಯೋಗ ಇದೆ, ಇದಿದೆ. ಎಲ್ಲರೂ ಅದೊಂದು ಅನಿವಾರ್ಯ ಮಾಡ್ಕೊಬಿಟ್ಟು ಸುಮ್ಮನೆ ಅದು ಉಪಯೋಗಿಸ್ತಾ ಇರೋದು ಬೇಕಾಗಿಲ್ಲ. ನೆಸಿಟಿ ಇದ್ದಾಗ ಉಪಯೋಗಿಸೋದು ಏನೋ ತಪ್ಪಲ್ಲ. ಅದು ಉಪಯೋಗಿಸೋ ಕೊನೆಗೆ ಏನಾಯ್ತು, ಈಗ ಕಾಲು ಉಪಯೋಗ ಬರದಂತೆ ಆಗೋಯ್ತು. ಯಾವ್ದು ಹೆಚ್ಚು ಉಪಯೋಗಿಸೋದ್ರಲ್ಲಿ ಏನಾಗುತ್ತದ, ಉಪಯೋಗಿಸ್ತಾರೆ ಚಾಕು ಕೂಡ ತುಕ್ಕಿಡಿಯುತ್ತೆ, ಗೊತ್ತಾಯ್ತಾ? ಭಾರಿ ಡೇಂಜರಸ್ ಅದು. ಆದ್ದರಿಂದ ಎಲ್ಲ ಅಂಗಗಳು ಉಪಯೋಗ 5 ಜ್ಞಾನೇಂದ್ರಿಯೂ ಕೆಲಸಕ್ಕೆ ಬರಬೇಕು, 5 ಕರ್ಮೇಂದ್ರಿಯೂ ಕೆಲಸ ಮಾಡಬೇಕು. ಆಗ ಮನಸ್ಸು ಸರಿಯಾಗಿರುತ್ತೆ, ಅವ್ರಿಗೆಲ್ಲ ಕೆಲಸ ಮಾಡುತ್ತಾ. ಈ ರೀತಿಯಾಗಿ ಕಳ್ಕೊಬಿಟ್ರು. ಆಮೇಲೆ ವ್ಯಾಯಾಮ ಮಾಡೋದು ಹೋಗೋದು, ಇಲ್ಲಿ ಮನೆ ಕೆಲಸ ಬಿಡೋದು. ಮನೆ ಕೆಲಸನೇ ಒಳ್ಳೆಯ ಯಾಮ. ಅಲ್ಲಿ ಏನೇನು ಕೊಟ್ಟಿರ್ತಾರೆ ವ್ಯಾಯಾಮ ಮಾಡೋದಕ್ಕೆ ಅವರವರೇ ಮಾಡಿದರೆ ಏನು ಸಮಸ್ಯೆ ಬರೋದು, ತನ್ನಷ್ಟಾನೇ ಆಗ್ತಾ ಇರುತ್ತೆ. ಹೆಚ್ಚೇನು ಮಾಡೋದು, ಯಾರು ಮಾಡೋದು ಹೆಚ್ಚಾಗಿ ಅಂದರೆ ಯುದ್ಧಕ್ಕೆ ಹೋಗೋರು ಇವರು ಅಂಥವ್ರು ತಯಾರಾಗಬೇಕಷ್ಟೆ. ಇವರಿಗೆ ಅದೆಲ್ಲ ಬೇಕಾಗೋದಿಲ್ಲ. ಅದು ಎಲ್ಲರೂ ಹಾಗೆ ಮಾಡಿದ್ರು. ಜಿಮ್ಮಿಗೆ ಹೋಗೋದು ಅಲ್ಲೇ ಸಾಯ್ತಾರೆ ಎಷ್ಟೋ ಜನ, ಓವರ್ ಮಾಡಿಬಿಡ್ತಾರೆ, ಸತ್ತೋಗ್ಬಿಡ್ತಾರೆ. ಅದೆಲ್ಲ ಸರಿಯಲ್ಲ. ಅದು ಹೇಳಿ ಮಾಡಿಸಿದ್ದಲ್ಲ ಯಾವುದು ಕೂಡ. ಯಾವ ಹಿತ ಆಹಾರ ಇತ್ಯಾದಿ ತೊಗೊಂಡಿರ್ತಾರೆ, ಅದು ಆರೋಗ್ಯಕ್ಕೆ ಕಾರಣ ಆಗುತ್ತೆ ಹೊರತು ಎಂದೂ ಕೆಟ್ಟದ್ದು ಮಾಡೋದಿಲ್ಲ. ಬೇರೆ ತಿಂದು ಆರೋಗ್ಯ ಕೆಡ್ತು ಅಂತೇಳಿ ಏನು ಮಾಡೋಕ್ಕಾಗುತ್ತೆ? ಇವತ್ತು ನೀವು ಪೆಟ್ರೋಲ್ ಇಂಜಿನ್ ನೀವು ಡೀಸೆಲ್ ಸುರಿದ್ಬಿಟ್ರೆ ಏನಾಗುತ್ತೆ, ಕಾರು ಕೆಟ್ಟೋಗ್ಬಿಡುತ್ತೆ, ಗೊತ್ತಾಯ್ತಾ? ಅದಕ್ಕೊಂದು ಸಸ್ಯಾಹಾರಿಗೆ ಒಂದು ವ್ಯವಸ್ಥೆ, ಇವರೊಂದು ಎಲ್ಲ ವ್ಯವಸ್ಥೆಗಳಿದೆ. ಎಲ್ಲರೂ ಏನು ಬೇಕಾದ್ರೆ ಮಾಡೋದು ತಿಳ್ಕೊಂಡು ಅಲ್ಲಿ ಹಾಕಿ ನೋಡಿ. ಹೇಗಿದ್ರೆ ನೀವು ಹಾಗಿದ್ರೆ ಕೆಟ್ಟೇ ಹೋಗುತ್ತೆ ಕಾರ್ 4 ದಿವಸ. ಯಾಕೆಂದರೆ ಕಷ್ಟಪಟ್ಟು ಸ್ಟಾರ್ಟ್ ಮಾಡೋದ್ರೆ ಬರೋದು ಫಸ್ಟ್ ಕೆಟ್ಟೋಗ್ಬಿಡುತ್ತೆ. ಅದೆಲ್ಲ ಮಾಡಬಾರ್ದು. ನಿಮ್ಮ ಕೆಲಸದ ಪ್ರಕಾರ ಬ್ರಾಹ್ಮಣರಿಗೆ ಬೇಕಾ ಆಹಾರ ಪ್ರಿಸ್ಕ್ರೈಬ್ ಮಾಡಿದಾಗ ಅವ್ರ ಕೆಲಸಗಳೇ ಬೇರೆ. ಅದು ಕೆಲಸ ನೋಡ್ಕೊಂಡು ಕೊಡ್ತೀವಿ. ಇವ್ರು ಹಾರ್ಡ್ ಫುಡ್ ತೊಗೋತಾರೆ, ಯಾಕೆಂದರೆ ವರ್ಕ್ ಮಾಡೋದು ಹೆವಿ ವರ್ಕ್ ಇರುತ್ತೆ. ಇವ್ರು ಹಾರ್ಡ್ ಫುಡ್ ಬೇಕಾಗೋದಿಲ್ಲ. ಯಾಕಂದರೆ ಜ್ಞಾನಕಾರಿ ನೀವು ಕಾರ್ ಇದೆ, ಅದಕ್ಕೆ ನೀವು ಟ್ರ್ಯಾಕ್ಟರ್ ಲೋಡ್ ಮಾಡ್ಬಿಟ್ರೆ ಅಪ್ಪಚ್ಚಾಗಿಬಿಡುತ್ತೆ. ಅಲ್ಲೇ ಕಾರ್ ನಿಮ್ಮ ದೊಡ್ಡ ಲೋಡ್ ಹಾಕಿಬಿಟ್ರೆ ಹಾಗೆ ಕುಸ್ತು ಬಿಡುತ್ತೆ. ಟ್ರ್ಯಾಕ್ಟ್ರಿಗೆ ನೀವು ಜೋರ ಬರೋ ಪಾರ್ಟಿ ಹೊಡೆಯುತ್ತೆ. ಆ ಡಿಸೈನ್ ಮಾಡೋ ರೀತಿಯೇ ಬೇರೆ, ಟ್ರ್ಯಾಕ್ಟ್ರ್ ಪರ್ಪಸ್ಸೇ ಬೇರೆ. ಅದು ಫಾಸ್ಟ್ ಸಂಚಾರಕ್ಕೆ ಮಾಡಿದ್ದಲ್ಲ, ಅದು ಹಾರ್ಡ್ ವರ್ಕಿಗೆ ಮೀಸಲಾಗಿರೋದು. ಆದ್ದರಿಂದ ಅವರು ಕೆಲಸ ಮಾಡಿರ್ತದೆ. ತೇರನ್ನ ಯಾರೇ ಉತ್ಸವ ಮಾಡಿಸಿದ್ರು ಕಟ್ಟಬೇಕಾದ್ರೆ ಯಾರು ಬೇಕು ನಿಮಗೆ? ಬ್ರಾಹ್ಮಣರಿಂದ ಮಾಡೋಕ್ಕೆ ಕೆಲಸಗಳೆಲ್ಲ ಅವೆಲ್ಲ ಕೊಡು, ಎಲ್ಲರೂ ಸೇರಿ ಮಾಡ್ತಾಯಿದ್ರು. ಈ ದೃಷ್ಟಿಯಲ್ಲಿ ಅದರಲ್ಲಿ ಯಾವ ತಪ್ಪುಗಳಿಲ್ಲೇ ಇರೋದಿಲ್ಲ. ತಪ್ಪು ಮಾಡಿ ಅದನ್ನು ಬೈಬಾರ್ದು ಅಷ್ಟೇ. ತಪ್ಪು ನಾವು ಮಾಡಿ ಅದನ್ನು ಬೈದರೆ ತಪ್ಪಾಗುತ್ತೆ. ಡಾಕ್ಟ್ರು ಒಳ್ಳೆಯ ಔಷಧಿ ಕೊಟ್ಟಿದ್ದಾರೆ, ಪಥ್ಯ ಮಾಡ್ತಾ ಇಲ್ಲ ಅವನು, ವಾಸಿ ಆಗಾಗತ್ತೆ. ಇದು ಡಾಕ್ಟ್ರನ್ನಾಗಲಿ ಮೆಡಿಕಲ್ ಸೈನ್ಸ್ ಆಗಲಿ ಬೈ ಹಾಗಿಲ್ಲ. ಯಾರನ್ನು ಬೈಬೇಕು? ತಂದೆ ಬೈಕೋಬೇಕು. ನಡೀತಿರೋದೆಲ್ಲ ಹಾಗೆ. ಸ್ವಯಂಕೃತ ಅಪರಾಧ ಅಂತ ಒಂದು ಮಾತಿದೆ. ಸ್ವಯಂಕೃತ ಅಪರಾಧ ಅಂದರೆ ಏನರ್ಥ? ತಾನಾಗೇ ಮಾಡಿಕೊಂಡ ತಪ್ಪು. ಯಾರು ಮಾಡಿಸಿ ತಾನಾಗೇ ಮಾಡಿಕೊಂಡ ತಪ್ಪು. ಹಾಗಾಗಬಾರ್ದು. ಒಟ್ಟಿನ ಮೇಲೆ ಏನಾಯಿತು, ಇದೆಲ್ಲ ನೋಡಿದ ಇನ್ನೊಂದು ಪ್ರಶ್ನೆ ಬಂತಲ್ಲ, ಅದಕ್ಕೆ ಉತ್ತರ. ಅಂತೂ ಅವರಿಗೂ ವ್ಯಾಮೋಹ ಇರುತ್ತೆ ಅಂತ ಕೇಳಿದ್ರಿಲ್ಲ. ಧೃತರಾಷ್ಟ್ರನ ವ್ಯಾಮೋಹ ಯಾತಕ್ಕೆ ತಪ್ಪು ಅಂದರೆ ಅವನಿಗೆ ಕಾಂಪಿಟೆನ್ಸೇ ಇಲ್ಲ. ದುರ್ಯೋಧನಿಗೆ ಒಳ್ಳೆತನನೇ ಫಸ್ಟ್ ಇಲ್ಲ, ಅವರಿಗೆ ಯಾರ ಹಿತನೂ ಬೇಕಿಲ್ಲ. ಅಂಥವ್ನು ಕುಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಂದು ಅದೇನು ಧರ್ಮರಾಜ ಹೇಗಿದ್ದಾನೆ? ತದ್ವಿರುದ್ಧ. ಮಾತೆತ್ತಿದ್ರೆ ಒಳ್ಳೆಯವ್ರು ಒಳ್ಳೆಯಾಗಬೇಕು ಅಂತ ವ್ಯಕ್ತಿ. ತಾನೇನು ಮಾಡಿದ್ರು ಎಲ್ಲಿ ತಪ್ಪು ಮಾಡಿಬಿಟ್ಟು ಅಂತ ಭಯ. ಇದು ದೊಡ್ಡವ್ರಿಗಿರ್ಬೇಕು ಯಾವಾಗ. ನಮ್ಮನ್ನು ಯಾರು ಕೇಳ್ತಾರೆ ಅಂತ ಭಾವನೆ ಬಂದರೆ ದೊಡ್ಡವನಾಗಿ ನಾಶ ಮಾಡಿಬಿಡ್ತಾರೆ. ನಮ್ಮ ಜನ ನೋಡ್ತಾರೆ ಕೇಳ್ತಾರೆ ಅಂತ ಇರಬೇಕು. ಆತನ ರಾಜ್ಯ ತಪ್ಪಿಸಿಬಿಟ್ಟು ಹೋಲಪ್ಪ ಯಾರೂ ಇರಲೇ ಇಲ್ಲ, ಆ ವಿಚಾರ ಬೇರೆ. ತನ್ನ ವಂಶದಲ್ಲಿ ಅಂಥ ಹೊತ್ತಲ್ಲೂ ಕೂಡ ಹೇಳ್ತಾರೆ, ಅವ್ರಿಗೆ ಕೊಡಬೇಡಿ. ಭರತರಾಜ ಹೇಳ್ತಾರೆ ತನ್ನ ಮಕ್ಕಳು ಯಾರೂ ಯೋಗ್ಯರಲ್ಲ ಅಂತ ಹೇಳ್ಬಿಡ್ತಾರೆ. ಭರತನ ಮಕ್ಕಳು ಹುಡ್ತಾರೆ, ಯಾರೂ ಉಳಿಯೋದಿಲ್ಲ. ಇಬ್ಬರು ರಾಜ್ಯ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರು ಕೊಂದು ಹಾಕಿಬಿಡ್ತಾರೆ. ಅವ್ರು ಬೇರೆ ರೀತಿಯ ಮಕ್ಕಳನ್ನ ಪಡಿತಾನೆ ಹೊರತು ತನ್ನ ಮಕ್ಕಳಿಗೆ ಕೊಡೋದಿಲ್ಲ ಅಂತ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಈಗ ಅದೇ ವಂಶದವರೇ, ಭರತ ವಂಶದವರೇ ಧೃತರಾಷ್ಟ್ರ ಇದ್ದಿದ್ದು. ಅದನ್ನು ಯಾಕೆ ಫಾಲೋ ಮಾಡಲಿಲ್ಲ? ಹೇಗಿದ್ರೆ ತಪ್ಪಾಯ್ತು. ಅರ್ಹರಿಗೆ ಕೊಟ್ಟರೆ ಯಾರು ಬೇಡ ಅಂತ ಹೇಳೋದೇ ಇಲ್ಲ. ಅರ್ಥ ಆಯ್ತಾ? ಈಗ ಸಂಬಂಧ ತಪ್ಪು ಎಂಬುದು ಸರಿಯಲ್ಲ, ಆದರೆ ಸಂಬಂಧ ಒಂದೇ ಆಗಬೇಕೆಂಬುದು ಸರಿಯಲ್ಲ. ಅವ್ರು 1000 ತಪ್ಪಿದ್ದು ಸಂಬಂಧಿ ಎಂದು ಒಂದೇ ಕಾರಣಕ್ಕೆ ಕೊಡೋದಾದರೆ ತಪ್ಪಾಗುತ್ತೆ. ಇವತ್ತು ಅವ್ರು ತನ್ನ ವೈಯಕ್ತಿಕ ಕೆಲಸ ಹಾಳು ಮಾಡಿಕೊಳ್ಳಿ ಹೋಗಲಿ, ಸಮಾಜಕ್ಕೆ ಸಂಬಂಧಪಟ್ಟಂತೆ ಕೆಲಸ ಅದು. ಅಲ್ಲೇನು ಯಾರು ಸಫರ್ ಆಗ್ತಾರೆ ಅದರಿಂದ? ನೋಡಿ, ಬ್ರಿಡ್ಜ್ ಹಾಗೆ ಪಟ ಬ್ರಿಡ್ಜ್ ಬೀಳ್ತಾ ಇರ್ತಾರೆ. ಸತ್ಯ ಕೆಲಸ ಇದಾಗಷ್ಟು ದಿವಸನೇ ಬಿದ್ದಿವೆ ಕೆಲವು ಬ್ರಿಡ್ಜ್ಗಳು, ಅವತ್ತೇ ಬಿದ್ದೋಗಿ. ಇವೆಲ್ಲ ಅವ್ರ ತಲೆ ಮೇಲೆ ಬಿದ್ದರೆ ನೋಡಬೇಕು. ಇವೆಲ್ಲ ಯಾತಕ್ಕೆ? ಬರೀ ಮೋಸ, ಎಲ್ಲ ಸ್ಟೇಜಲ್ಲೂ ಮೋಸ. ಒಂದು ಸಂಬಂಧದ ಮೋಸ, ಇನ್ನೊಂದು ಧನದ ಮೋಸ. ಧನ ಕೊಟ್ಬಿಟ್ಟು ಏನು ಬೇಕಾದ್ರೂ ಮಾಡಿದ್ರೆ ಅಡ್ಜಸ್ಟ್ ಮಾಡಬಾರ್ದು ಎಂದು ಹೇಳುವ. ಎಷ್ಟೋ ಸಲ ತಮಾಷೆ ಹೇಳ್ತಾರೆ, ನಿಮಗೆ ಗೊತ್ತಿರ್ಬೇಕು. ಯಾರೋ ಇದು ಮಾಡ್ತಿದ್ದ ಅಂತವ್ನು, ಯಾರೋ ಬರ್ತಾಳೆ ಪ್ಯಾರಾಶೂಟ್ ಮಾಡೋದು, ಕ್ವಾಲಿಟಿ ಕ್ವಾಲಿಟಿ ಕೆಡಿಸಿ ಏನು ಖರ್ಚಾಗಲಿ ಅಂತ ಹೇಳ್ಬಿಟ್ಟು ಕೊನೆಗೆ ಏನು ಮಾಡ್ದ? ತನ್ನ ಮಗನೇ ಸತ್ತ. ಅದು ಮಾಡಿ ಯಾವುದೋ ಹೋಗಿದ್ದ, ಅವನಿಗೆ ಎಷ್ಟೋಯ್ತು ಬಿದ್ದ. ಯಾರು ಕೊಲ್ಲೋಕ್ಕೋಗಿ ಯಾರು ಕೊಂದ ಅವನೀಗ? ಯಾವ ಕ್ವಾಲಿಟಿ? ಇವತ್ತು ನಾವು ಹಾಲು ಕುಡಿಬೇಕಾಗಿ ನಾವು ಕುಡಿದ್ರೆ ಎಷ್ಟು ಸೇಫ್ಟಿ ಇರಬೇಕು, ಇನ್ನೊಬ್ರು ಕೊಡಬೇಕಾದ್ರೆ ಅಷ್ಟೇ ಎಚ್ಚರ ಇರಬೇಕು, ಇನ್ನು ಡಬಲ್ ಇರಬೇಕು. ಅದಕ್ಕಿಲ್ಲ, ಅದು ಇನ್ನೊಬ್ರು ಕೊಂದು ಪಾಪ ಬೇರೆ ಬರೋದು. ಜನಕ್ಕೆ ಇನ್ನೊಬ್ಬರ ಬಗ್ಗೆ ಕನ್ಸರ್ನೇ ಇಲ್ದಾಗ ಆಗಿಬಿಟ್ರೆ ಹೇಗಾಗತ್ತದ? ಅದು ತಪ್ಪಾಗಿದೆ.
ಅದಕ್ಕೆ ಯಾತಕ್ಕೆ ಇಷ್ಟ ಅಲ್ಲ ಹೇಳಬೇಕಾಯ್ತು. ಇವರು ಕೂಡ ಇಷ್ಟಪಡ್ತಾರಾ ಅಂದರೆ ಇಲ್ಲ. ಸ್ವಸಂತಾನೋದ್ಭವಂ ಕೀರ್ತ್ಯ ಯೋಜಯನ್ ಜನಮೇಜಯಂ ಶಕ್ತೋಪಿ ಅಶಕ್ತವತ್ ಎಷ್ಟು ಇಂದ್ರ ಆಸೀದ್ ಉಪೇಕ್ಷಾ. ಅವ್ರು ಸುಮ್ಮನೆ ಎದ್ಬಿಟ್ರು ಅಷ್ಟೇ. ಸುಮ್ಮನೆ ಹೇಳ್ಕೊಂಡವ್ರು ಹೋದವರ್ತಾರೆ. ಚಿಕ್ಕ ಮಗು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಉದ್ದೇಶ ಇರುತ್ತೆ. ಅವ್ರು ಹೇಳ್ಕೊಂಡು ಬುದ್ಧಿ ಕೆಳಗೆ ಬರೋದೇ ಇಲ್ಲ. ಅವನಿಗೆ ಖುಷಿ ಕೊಡಬೇಕು, ಹೋಗ್ತಾರೆ ಅಷ್ಟೇ. ಉಪೇಕ್ಷಕ ಏವಮೇವ ಋಷೀಣಾಂಚ ಕೀರ್ತಿಂ ಯೋಜಯತಾ ಮುನ. ಇದೇ ರೀತಿ ಋಷಿಗಳ ವಿಷಯ ಹೇಳಿದರು. ಯಾವ ಋಷಿಗಳ ವಿಷಯ ಅಂದರೆ ಇವರು ಚೌದರ ಏನು ಮಾಡ್ತಾರೆ ಗೊತ್ತಾ? ಐಶ್ವರ್ಯ ದೇವತೆಗಳು ಏನು ಕೊಡಿಸ್ತೀನಿ ಅಂತ ಹೇಳ್ತಾರೆ, ಮರ್ತು ಹೋಗಬಾರ್ದು. ಏನು ಕೊಡಿಸ್ತೀವಿ ಅಂತ ಹೇಳ್ತಾರೆ? ಹಾಂ, ಅವರಿಗೆ ದೇವವೈದ್ಯರು ಅನ್ನೋ ಕಾರಣಕ್ಕೆ ಯಜ್ಞದಲ್ಲಿ ಆವಿರ್ಭಾಗ ಇರಲಿಲ್ಲ. ಇವ್ರು ಏನು ಹೇಳಿದ್ರು, ನಾನು ಯೌವನ ತಂದುಕೊಟ್ರೆ ನೀವೇನು ಮಾಡ್ತೀನಿ, ನಾನು ನಿಮಗೆ ಕೊಡಿಸ್ತೀನಿ ಅಂತ ಹೇಳಿ ತರಿಸ್ಕೊಟ್ಬಿಟ್ರು. ಎಲ್ಲ ಕೊರಟ ಐಶ್ವರ್ಯ ಕೊಟ್ಬಿಟ್ಟ. ಇದ್ರವ್ರು ಬಂದರು ಮತ್ತೆ ಹೇಗೆ ರೂಲ್ಸ್ ಪ್ರಕಾರ ಕೊಡಬಾರ್ದು, ಯಾಕೆ ಕೊಡ್ತೀರಿ ಅಂತೇಳಿ ಅವ್ರು ಹೊಡಿಲಿಕ್ಕೆ ಬಂದರೆ ಅಲ್ಲೆಲ್ಲಿ ಇಲ್ಲಿ ಕೈ ಎದ್ರು, ಕೈ ಹಾಗೆ ನಿಂತೋಯ್ತು. ಇದೆಲ್ಲ ಆಗಲೂ ಕೂಡ ಇಂದ್ರ ದೇವರಿಗೆ ಮಾಡಿದ್ದು ಅಂದರೆ ಇದೇನೆ. ಅವ್ರಿಗೆ ಕೊಡಿಸ್ಬೇಕಾಗಿದ್ದ ಉದ್ದೇಶ ಅವರಿಗೂ ಇತ್ತು, ಗೊತ್ತಾಯ್ತಿಲ್ಲ. ಯಾವುದೋ ಕಾರಣಕ್ಕೆ ಬಿಟ್ಟೋಯ್ತು, ಸರಿ ಮಾಡಿದ್ರು ಅಷ್ಟೇ. ಅದು ಸುಮ್ಮನೆ ಏನು ಮಾಡಿದ್ರು ಅವರೀಗ ಋಷಿಗಳು, ಚೌಧರು ಭಾರಿ ದೊಡ್ಡವರು ತರಿಸೋಕ್ಕೋಸ್ಕರ ಹಾಗೆ ಮಾಡಿದ್ರು ಅಷ್ಟೇ ಹೊರತು ಬೇರೆ ಅಲ್ಲ. ಇವತ್ತು ರಾಯರೇ ಇದ್ದಾರೆ. ಇವತ್ತು ಆಚಾರ್ಯರು ಎಷ್ಟು ಮಹಿಮೆ ತೋರಿಸ್ಬೋದಾಗಿತ್ತಾಗಿದ್ರು. ಇವತ್ತು ಎಲ್ಲರೂ ಆಚಾರ್ಯ ಹತ್ರ ಹೋಗೋ ಮಾಡ್ತಾರೆ. ಒಬ್ಬರು ಬರ್ತಾ ಮಾಡಿದ್ದಾರೆ, ಯಾರಿಗೂ ಬರಲೇಬಾರ್ದು. ಯಾಕೆ ಬೇಕಿಲ್ಲ, ಅದು ಇವ್ರು ಮಾಡಲಿ. ನಮ್ಮ ಸಿದ್ಧಾಂತ ಪ್ರಸಾರದ ದೃಷ್ಟಿಯಿಂದ ಅವ್ರು ಮಾಡಬೇಕು. ಇವತ್ತು ರಾಯರು ಒಬ್ಬರೇ ಮಾಡ್ತಿದ್ದಾರೆ ಅಂದರೆ ಒಬ್ಬರು ಮಾಡೋದಲ್ಲ, ಎಲ್ಲರೂ ಸೇರಿ ಅನುಗ್ರಹ ಒಂದು ದೊಡ್ಡವರು ಅನುಗ್ರಹ ಮಾಡಿದರು, ಚಿಕ್ಕವರು ಶರಣಾದರು, ಆದ್ದರಿಂದ ಮಾಡ್ತಿದ್ದಾರೆ. ಅವರು ಹಾಗೆ ತಿಳ್ಕೊಂಡಿದ್ದು ಅವ್ರೇನು ನಾವೇ ಮಾಡ್ತೀನಿ ಅಂತ ಹೇಳೋದಿಲ್ಲ. ಸಾಕ್ಷಿ ಹೇಳಿದ್ದಕ್ಕೆಲ್ಲ ದೇವರಿದ್ದ, ದೇವರು ಮಾಡಿಸ್ತಾರೆ. ಶ್ರೀ ರಾಘವೇಂದ್ರ ಹರಿಪಾದ ಕಂಜನಿ ಸೇವಣ ಅಲ್ಲರ್ಥ. ಆ್ಯಕ್ಚುಲಿ ಅಪ್ಪಣಾಚಾರ್ಯರ ಮಾತದು, ಆದರೆ ಅಪ್ರೂವ್ ಮಾಡೋದು ಇವರು. ಆದ್ದರಿಂದ ರಾಯರಿಗೆ ಒಪ್ಪಿಗೆ ಇದೆ. ಏನಂತ ಎಲ್ಲ ಮಾಡಿದ ದೇವರ ದಯದಿಂದ, ದೊಡ್ಡವರ ಅನುಗ್ರಹದಿಂದ ಸರಿ ಹೋಯ್ತು. ಕ್ಲೇಮ್ ಮಾಡಲೇ ಇಲ್ಲ. ಇದು ತಪ್ಪಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಮನುಷ್ಯ ಏನು ಮಾಡಬೇಕು, ಯಾವಾಗಲೂ ಕೂಡ ತನ್ನ ಇತಿಮಿತಿಗಳನ್ನ ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಏನೂ ತಪ್ಪಾಗೋದಿಲ್ಲ. ಅದು ಇರಬೇಕಾದ್ದೇ ಹಾಗೆ. ತಸ್ಮಾತ್ ವಿಷ್ಣು ಚಮನ ಮನೆಗೆ ಒಳ್ಳೆ ಕೀರ್ತಿ ಬಂತು. ಅವತ್ತಿಂದ ಏನಾಯ್ತು ಅವರಿಗೆ ಇವತ್ತು ಯಾರೋ ಒಬ್ಬರು ಒಳ್ಳೆಯವ್ರು ಕರೆಸಿಬಿಟ್ರೆ ಆ ಪುರೋಹಿತ ಭಾರಿ ಡಿಪೆಂಡ್ ಬಂದುಬಿಡುತ್ತೆ. ಆಮೇಲೆ ಅಂಥವ್ರು ಕರೆಸಿದ್ರು ಅಂದರೆ ಯಾವುದೋ ಅವರಿಗೆ ಕಟ್ಬಿಡ್ತಾರೆ ಹೋಗಿ. ಯಾಕಂದ್ರೆ ಇವ್ರಿಗೆ ಗೊತ್ತಾಗೋದಿಲ್ಲ ಅಂಥವ್ರು ಕರೆಸಿದ ಮೇಲೆ ಏನಿರುತ್ತೆ, ಏನರ್ಥ ಎಲ್ಲ ಗೊತ್ತಿರುತ್ತೆ ಅಂತ ಅರ್ಥ. ಇವ್ರು ಮೋಸ ಮಾಡಬಾರ್ದಾಗ ತಮ್ಮವ್ರನ್ನ ಯಾರು ಕರೆಸಿಬಿಟ್ಟು ಮೋಸ ಮಾಡಿಬಿಟ್ರೆ ಅದು ಆಮೇಲೆ ಅವ್ರನ್ನ ಯಾಕೆ ಕರೆದ್ರೆ ಅವ್ರನ್ನೇ ಬೈಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಬಾರ್ದು. ಅದಕ್ಕೆ ನ್ಯಾಯ ಸಲ್ಲಿಸ್ಬೇಕು. ಕ್ರಮಾತ್ ಕೃತಾಪೇಕ್ಷಾ ಅದು ಅಲ್ಲಿ ಬರಲಿಲ್ಲ, ಇಲ್ಲಿ ಬರೋದು. ಯಾಕಂದರೆ ಆ ವಿಷಯ ಬಂದಿದ್ದರಿಂದ ಇದನ್ನು ನೋಡದೆ ಹೋಗಿಬಿಟ್ರೆ ಚವನಮುನಿಗಳ ಬಗ್ಗೆ ನಿಮ್ಗೆ ಉತ್ತರ ಬಂದಂತೆ ಆಗೋದೇ ಇಲ್ಲ. ಇದು ಆಚಾರ್ಯ ಬರೆಯ ಶೈಲಿ. ಕೃತೋಪೇಕ್ಷಾ ಮಹೇಂದ್ರೇಣ ಕಿಮು ವಿಷ್ಣು ಪರಾತ್ಪರಃ. ಇನ್ನು ದೇವರು ಇವರೆಲ್ಲ ಇಂದ್ರದೇವರು ಅಷ್ಟು ಕರುಣೆ ತೋರಿಸ್ತಾರೆ. ತಮ್ಮ ವಂಶ ಇತ್ತು ಪರಮಾತ್ಮನ ಭಕ್ತರನ್ನು ಕೈ ಬಿಡೋದಿಲ್ಲ. ಆದ್ದರಿಂದ ಎಷ್ಟೋ ಸತ್ಯ ತಾನೇ ಸ್ವತಃ ಮಾಡಿಬಿಡ್ತಾರೆ. ಸೋದೋದಿಲ್ಲ. ಅವ್ರು ಕೀರ್ತಿ ಕೊಳ್ಳಕ್ಕೆ ಹಾಗೆ ಮಾಡ್ತಾರೆ. ಬಹಿಷ್ಠರಿಗೆ ಬಾಣದಲ್ಲಿಟ್ಟ ಭೀಷ್ಮರ ಅವಗುಣ ಗಣೇಶಂದರೆ ಕರುಣಾಳು. ಹೊಡೆದಿದ್ದವರು ಪಕ್ಕದಲ್ಲಿ ಹೋಗೋದು ಮಾತಾಡಿಸ್ತಾನೆ ಹೋಗ್ಬಿಟ್ಟು. ನೋಡಿದ್ರೆ ಏನಿಸ್ತಿತ್ತು, ಏನು ಕೃಷ್ಣ ಇಷ್ಟಿದ್ದಾನಲ್ಲ, ಬಯಸ್ ಒಂದೇಟು ಹಾಕಬಾರ್ದು ಅಂತ ಕೇಳಿಸ್ತಾರೆ. ಇಲ್ಲ, ಹಾಕೋದಿಲ್ಲ. ಬಾಣದ ಹೊಡೆದ್ರು ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗೆ ಅನುಗ್ರಹ ಮಾಡಿ ಮಾಡ್ತಾರೆ. ದೇವ್ರ ತಾನು ಬೀಟ್ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ ದೇವರನ್ನ? ಭಕ್ತರು ಹೇಗಿದ್ದರೆ ತಾನು ಒಲಿತೇನೆ ತೋರ್ಸಕ್ಕೆ ಹಾಗೆ ಮಾಡಲ್ಲ. ಅದೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಸುಮ್ಮನೆ ಕಥೆ ಓದಿಬಿಟ್ರೆ ಏನು ತತ್ವಗಳಿಗೆಲ್ಲ ಪರಿ ಹಿಂದೆ ಅರ್ಥ ಇಲ್ದಾಗ ಆಗಿಬಿಡುತ್ತೆ. ಅದಕ್ಕೆ ಅವತಾರ ಮಾಡಿ ಹೇಳಬೇಕಾಯ್ತು. ನಚಾನಿಷ್ಟಂ ವಿಣೈರೇವ ಕೃತೋಪೇಕ್ಷಾ ಮಹೇಂದ್ರೇಣ ಕಿಮು ವಿಷ್ಣು ಪರಾತ್ಪರಃ ತಸ್ಮಾದ್ ವಿಷ್ಣೋರಶಕ್ಯಂ ನ ಭೂತಭವ್ಯ ಭವತ್ಸ್ವಪಿ. ಹಿಂದೆ ಮುಂದೆ ಯಾವ ಕಾಲಕ್ಕೂ ದೇವರಿಗೇನಿಲ್ಲ, ಸೋಲಿತ್ಯಾದಿ ಪ್ರಸಂಗನೇ ಇಲ್ಲ. ಪರಶುರಾಮ ದೇವರು ಭೀಷ್ಮರು ಹೊಡೆದಾಕ್ಬೋದಾಗಿತ್ತು, ಅಡಿಲಿಲ್ಲ. ಭಕ್ತ ಅವ್ರಿಗೆ ಕೀರ್ತಿ ಕೊಡಬೇಕು. ಏನು ಕೊನೆಗೆ ಎಷ್ಟು ಕೀರ್ತಿ ಕೊಟ್ಟರು ಅಂತ ಕೇಳಿದರೆ ಎಲ್ಲರೂ ಇವತ್ತು ಕೂಡ ಸಿನಿಮಾ ನಾಟಕ ಏನು ಮಾಡಿಬಿಟ್ರು, ಭೀಷ್ಮ ಪರಶುರಾಮ ಸೋಲಿಸ್ಬಿಟ್ರು ಅಂತ. ಅರ್ಥ ಆಯ್ತಾ? ಈಗ ಕಾಮನ್ ಸೆನ್ಸ್ ಅದು. ಒಂದು ಹೋಗ್ಲಪ್ಪ ಸುಮ್ಮನೆ ಕಥೆ ಯೋಚನೆ ಮಾಡಿ. ಭೀಷ್ಮರು ಶಿಷ್ಯರು, ಪರಶುರಾಮರು ಗುರುಗಳು. ಗೊತ್ತಾಯ್ತಾ? ಮಹಾಭಾರತ ಯುದ್ಧದಲ್ಲಿ ಅವರ ಅಸ್ತ್ರಗಳೇ ಮೇನ್ ರೋಲ್ ಮಾಡಿರೋದೆಲ್ಲ ಕೂಡ. ಅರ್ಥ ಆಯ್ತಾ? ಅವ್ರು ಸೋತರು ಒಪ್ಲಕ್ಕೆ ಸಾಧ್ಯ ಇದೆ ಫಸ್ಟ್, ಅದನ್ನು ಸಾಧ್ಯನೇ ಇಲ್ಲ. ಅದು ಯಾಕೆ ಮಾಡಿದ್ರು? ಅದು ಕಾಮನ್ ಸೆನ್ಸ್. ಏನು ನಿರ್ಣಯ ಬೇಕಿಲ್ಲ. ಒಂದು ಕಡೆ ಆಚಾರ ಮಾಡಿಕೊಟ್ಬಿಟ್ಟಿದ್ದಾರೆ. ಅವರೇನು ಅವರಿಗೆ ತಮ್ಮ ಅನುಗ್ರಹ ಮಾಡಬೇಕಂತೆ. ಒಳ್ಳೆಯ ಶಿಷ್ಯ ಅನುಗ್ರಹ ಮಾಡಬೇಕು. ಕೆಲಸ ಕೊಡಿಸ್ಬೇಕಂತ ಉದ್ದೇಶ ಇದ್ದರೆ ಇಂಟರ್ವ್ಯೂನಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಕೇಳಬೇಕಾಗ್ತದೆ, ಉತ್ತರ ಕೊಡಿಸಿ ಕಲಿಸ್ಬಿಡ್ತಾರೆ. ನೋಡೋರಿಗೆ ಏನೋ ಅನಿಸ್ತಿರ್ಬೇಕು. ಬೇಡ ಅಂತ ಹೇಳಿದರೆ ಏನಾರು ಮಾಡಿ ಬಿಡಿಸ್ತಾರೆ, ಬಿಡೋದಿಲ್ಲ. ಇದು ಆ ರೀತಿ ಮಾಡದೇ ಹೋದರೆ ಒಳ್ಳೆಯವ್ರಿಗೆ ನ್ಯಾಯ ಸಿಗೋದಿಲ್ಲ ಕೆಲವು ಸಲ.
ಭೀಷ್ಮರಿದ್ದಾನೆ ಒಂದು ಕಾಮನ್ ಸೆನ್ಸ್ ಶಿಷ್ಯ ಅಷ್ಟೆಲ್ಲ ಗೆದ್ದರು ಅಂದಮೇಲೆ ಎಲ್ಲಿಂದ ಬಂತದು ಗುರುಗಳಿಂದ. ಸೊ ಯಾರು ದೊಡ್ಡವರೀಗ ಗುರುಗಳೇ ದೊಡ್ಡವರು. ಈ ಲಾಜಿಕ್ ಇದ್ದರೆ ಏನು ಸಮಸ್ಯೆ ಬರೋದೇ ಇಲ್ಲ. ತಸ್ಮಾತ್ ಅದಕ್ಕೆ ಒಂದು ಆವತ್ತಿನಿಂದ ಶುರುವಾಯಿತು ಒಂದು ಮಾತು, ಶಿಷ್ಯಾದಿಚ್ಛೇತ್ ಪರಾಜಯ. ಗುರುಗಳು ಏನು ಇಷ್ಟಪಡ್ತಾರಂತೆ, ಶಿಷ್ಯರಿಂದ ಸೋಲಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಕೀರ್ತಿ ಯಾರಿಗೆ ಬರುತ್ತೆ ಅದರಿಂದ, ತನಗೆ. ತಂದೆ ಕೂಡ ಮಗನ ಪುತ್ರಾದಿಚ್ಛೇತ್ ಪರಾಜಯ. ಯಾತಕ್ಕೆ ಇಂಥವರು ತಂದೆ ಆ ಲಾಜಿಕ್ನ ಅರ್ಥ ಮಾಡ್ಕೊಡೋದೆ ಇವರು ಅರ್ಥ ಮಾಡಿ ದೇವರೇ ಸೋತ್ರ, ದೇವ್ರ ಉಪಯೋಗ ಇಲ್ಲ, ಅವ್ರು ದೇವರೇ ಅಲ್ಲ, ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇವರೆಲ್ಲ ಕಾಮನ್ ಸೆನ್ಸು ಇಲ್ಲದೆ ಇರೋ ಜನಗಳು ಅಂತ ಅರ್ಥ. ನಿತ್ಯಾದೋಷ ಸ್ವರೂಪಾಯ ಗುಣಪೂರ್ಣಾಯ ಸರ್ವದಾ. ಅಲ್ಲಿಗೆ ಮುಗೀತು. ನಚಾನಿಷ್ಟಂ ಗುಣೈರೇಷ. ನಚಾನಿಷ್ಟು ದೇವರಿಗೆ ಅನಿಷ್ಟ ಇಲ್ಲ ಅದೇನರ್ಥ, ದೋಷ ದೂರ ಅಂತ. ನಾರಾಯಣ ದೂರ ಎಲ್ಲಿ ಶುರು ಮುಕ್ತಾಯ ಯಾವುದನ್ನು ಮಾಡ್ತಾ ಇದ್ದಾರೆ ಈಗ ನಾರಾಯಣ ದೋಷ ದೂರ ಅಂತ ಮುಗಿಸ್ತಾ ಇದ್ದ. ಯಾಕೆ ಅದನ್ನು ಹೇಳಬೇಕಾಯ್ತು ಅವರು, ಅರ್ಥೋಯಂ ಬ್ರಹ್ಮಸೂತ್ರಾಣ. ಬ್ರಹ್ಮಸೂತ್ರದ ಸಾರ ಏನು, ಗುಣೈ ಪೂರ್ಣಂ ದೋಷವರ್ಜಿತ, ಗುಣಪೂರ್ಣ ದೋಷವರ್ಜಿತ. ಸೊ ಅದನ್ನೇ ಭಾಗವತ ಹೇಳ್ತಾ ಇದೆ ಅಂತ ಹೇಳೋದಕ್ಕೋಸ್ಕರ ಹಾಗೆ ಎಂಡ್ ಮಾಡ್ತಾ ಇದ್ದ. ಅದು ಅವ್ರ ಶೈಲಿ ನೋಡಿದರೆ ಅವ್ರು ಎಲ್ಲದರಲ್ಲೂ ಒಂದೇ. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ. ನಮ್ಮಲ್ಲಿ ಟೀಕಾ ಟಿಪ್ಪಣಿಕಾರ ಹೊಗಳ ಪದ್ಧತಿ ಸಾಕಷ್ಟು ಬಂದಿದೆ, ಸರಿ ಅಂತ ಏನು ತಪ್ಪಲ್ಲ. ಈ ಮಧ್ಯೆ ಆಚಾರ ಬಿಟ್ಟು ಬಿಡ್ತಾರೆ ಆಯ್ತಾ. ಅವರು ದೊಡ್ಡವರು, ಅವ್ರ ಅನುಸರಣೆ ಎಲ್ಲರೂ ಮಾಡ್ತಾ ಬಂದರು. ಇದನ್ನೇ ಏನು ಮಾಡಿದ್ರು ಅವರು, ಉಳಿದವರೆಲ್ಲ ಕೂಡ ಆ ರೀತಿ ಮಾಡಿ ಅವ್ರ್ಯಾರು ಇದು ಮಾಡಕ್ಕೆ ತಾವು ದೊಡ್ಡವರು ತೋರ್ಸೋಕೆ ಹೋಗಲಿಲ್ಲ, ಆಚಾರ ವಿಷಯನೇ ಹೇಳ್ತಾ ಬಂದರು. ಅನಂತರ ಏನಾಗೋಯ್ತು ಅಂದರೆ ಎಲ್ಲೋ ಡೈವರ್ಟ್ ಆಗೋಯ್ತು ಕಡೆಗೆ. ಸುಧಾಮಂಗಳ ಆ್ಯಕ್ಚುಲಿ ಸುಧಾ ಏನದು ಅನುವ್ಯಾಖ್ಯಾದ ಟೀಕಾ, ಅನುವ್ಯಾಖ್ಯಾದ ಭಾಷ್ಯದ್ದು ಹೋಲಿ ಮೂಲ ಸೂತ್ರ ಮಗಳೇ ಇಲ್ಲೇ ಇಲ್ಲ. ಕೊನೆಗೆ ಎಲ್ಲಿ ಬರ್ತದ, ಇಲ್ಲಿ ಬಂತು. ಕೊನೆಗೆ ದೊಡ್ಡ ಗಲಾಟೆ ಆಗಿತ್ತಿದ್ದೆ ಅದು. ಅದಕ್ಕೆ ಹಾಕಬೇಕು ಸೂತ್ರ ಅನುವ್ಯಾಖ್ಯಾನ ಸುಧಾಮಂಗಳ ಅಂತ ಆಗ್ತಾರೆ. ಅದು ಬೇಕಿಲ್ಲ. ದಾಯಸುಧಾಮಂಗಳ ಅದೇ ಅರ್ಥ, ಜನ್ಮೇಜನ ಹೇಗೋ ಹಾಗೆ. ಯಾಕೆ ಯಾರ್ದದು, ವೇದವ್ಯಾಸರ ಶಿಷ್ಯರು ಆಚಾರ್ಯರು, ಅವರ ಶಿಷ್ಯರು ಜೈತೀರ್ಥರು, ಅವರ ಕೃತಿಗಳವರು. ಅವ್ರಿಗೆ ಕೀರ್ತಿ ಬಂದು ಯಾರಿಗೆ ಬಂದಾಗಾಯ್ತು, ಅವ್ರಿಗೆ ಬಂದಾಗಾಯ್ತಾರೆ. ಬಟ್ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ದೊಡ್ಡ ಕೊಡೋರು ಇರ್ತಾರೆ. ಆಚಾರ್ಯ ಜೊತೆಗೆ ಜೈತೀರ್ಥರೇ ಭಾರಿ ದೊಡ್ಡವರು. ಅದು ಅಲ್ಲಿ ತಪ್ಪಾಯಿತು. ಆ ರೀತಿ ಆಗದಂತೆ ನೋಡ್ಕೋಬೇಕು. ಅದಕ್ಕೆ ರಾಯರ ಕನ್ಸೆಪ್ಟ್ ಬಿಸ್ಕೆಟ್ ಬರಲೇಬಾರ್ದು ಅಂತೇಳಿ ತಾವು ವೃಂದಾವನ ಒಂದು ಇರಲೇಬಾರ್ದು. ಏನಿರ್ಬೇಕು ಮೇಲೆ, ಹನುಮಂತ ಇರಲೇಬೇಕು, ದೇವ್ರ ವಿಗ್ರಹ ಇರಬೇಕು, ಯಾವುದಾದ್ರು ಒಂದು ಇರಬೇಕು. ಸ್ವಲ್ಪ ಸುಮ್ಮನೆ ನೋಡಿದವ್ರಿಗೆ ಕೂಡ ರಾಯರು ಏನು ಹೇಳಲಿಕ್ಕೆ ತಯಾರಿಲ್ಲ. ಅವ್ರೀಗ ರಾಯನವ್ರು ಹೇಳ್ಬೇಕು ಯಾವುದಷ್ಟಿದೆ ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ. ಅದು ಸಿಂಪಲ್. ಎಷ್ಟು ಫೈನ್ ಆಗಿದೆ ಅಂದರೆ ಬೇರೆ ಮಾಡಲಿಕ್ಕೆ ಬರಬಾರ್ದು. ಅದು ಅವ್ರ ದೊಡ್ಡ ಇದು. ಸಾಮಾನ್ಯರು ಮೋಸ ಹೋಗಬಾರ್ದು, ಬಟ್ ಮೋಸ ಹೋಗ್ತಾರೆ. ಯಾಕೆಂದರೆ ಅವ್ರ ಮೇಲೆ ನೋಡೋದೇ ಇಲ್ವಲ್ಲ, ರಾಯರು ಅಷ್ಟೇ ನೋಡಿಬಿಡ್ತಾರೆ. ಇದು ತಪ್ಪಾಗೋದು. ಸ್ವಲ್ಪ ಅವ್ರು ಯಾರು ಅಂತ ಕೇಳಬೇಕು. ಕೊನೆ ಪಕ್ಷ ಇವ್ರ ಮೇಲೆ ಯಾರನ್ನು ಕುಡಿಸಿದಾರಲ್ಲಿ, ಯಾರೋ ಇದ್ದಾರಲ್ಲ, ಯಾರೋ ಅವರು ದೊಡ್ಡವ್ರು ಸಣ್ಣವ್ರು ಕುಡಿಸೋದು ಜಾಸ್ತಿ. ಆಮೇಲೆ ಇನ್ನೊಬ್ರು ಇದ್ದಾರಲ್ಲ, ಅವ್ರು ಯಾರು, ಅಷ್ಟು ಕೇಳಿದ್ರೆ ಉತ್ತರ ಸಿಕ್ಬಿಡೋದು. ಅವ್ರು ಕೇಳದೆ ಹೋದ್ರೆ ಯಾರು ತಪ್ಪು, ಇಷ್ಟೆಲ್ಲ ಮಾಡಿ ಕೇಳದೆ ಹೋದ್ರೆ ಯಾರು ತಪ್ಪು, ಭಕ್ತರು ತಪ್ಪು. ನಿಜವಾದ ಭಕ್ತರಾಗೋದಿಲ್ಲ. ತಮ್ಮಕ್ಕಿಂತ ಯಾರು ದೊಡ್ಡವ್ರಿಗೆ ಅವ್ರಿಗೆ ದೊಡ್ಡವರಾಗಿರಲೇಬೇಕು. ಸಣ್ಣವ್ರಿಗೆ ಹಾಗೆಲ್ಲ ಮಾಡೋ ಸಾಧ್ಯತೆ ಇಲ್ಲ. ಏನು ಸ್ವರೂಪ ಮಾಡಿದ್ದಾರೆ, ನಾವು ಓದೇ ಇಲ್ಲ ಅದನ್ನ, ಇನ್ನೂ ಓದೇ ಇಲ್ಲ ಅದನ್ನ, ಓದಿಲ್ಲ. ಓದ್ಮೇಲೆ ಗೊತ್ತಾಗುತ್ತೆ. ಕೊನೆಗೆ ಮಂಗಳ ಮಾಡ್ತಾರೆ. ಶುರು ಮಾಡಿದ್ದು ಏನಂತ ಮಾಡಿದರು, ಸೃಷ್ಟಿ ಸ್ಥಿತಿ ಅಪ್ಪೇಯ ಅಂತ ಶುರು ಮಾಡಿದರು. ಸೃಷ್ಟಿ ಸ್ಥಿತಿ ಅದು ಬ್ರಹ್ಮಸೂತ್ರದ ಮಾತೆ, ಜನ್ಮಾದೇಶಯತಃ ಅದೇ ಮಾತನ್ನೇ ಮುಗಿಸ್ತಾರೆ. ನಿತ್ಯಾದೋಷ ಸ್ವರೂಪಾಯ ಗುಣಪೂರ್ಣಾಯ ಸರ್ವದಾ, ಪೂರ್ತಿ ಅದೇನೆ. ಮಂಗಳನೂ ಹಾಗೆ ಮಾಡ್ತಾರೆ. ನಾರಾಯಣಾಯ ಹರಯೇ ನಮಃ ಶ್ರೇಷ್ಠತಮಾಯ ಮೇ ಅಂತೇಳಿ. ಶ್ರೇಷ್ಠೋ ನರಾಮಸ್ಯ ಬಭೂವ ತಸ್ಮಾತ್. ಮತ್ತು ನನಗೆ ಅತ್ಯಂತ ಪ್ರಿಯ ದೇವರು, ದೇವರು ಅತ್ಯಂತ ಪ್ರಿಯ ನಾನು. ಮಧ್ವೀಜ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇವರು ಯಾರು ಅಂತ ಹೇಳೋದಕ್ಕೆ ಅನುಕೂಲ ಆಯಿತು. ಮುಕ್ತಾಯ ಮಾಡ್ತಿದ್ದಾರೆ. ಏನಾಗಿದ್ದಾನೆ ಪರಮಾತ್ಮ, ನಿತ್ಯ ಅದೋಷ ಸ್ವರೂಪಾಯ ಅಂದರೂ ಒಂದೇ, ನಿರ್ದೋಷಾಯ ಅಂದರೂ ಒಂದೇ. ಸ್ವರೂಪದಲ್ಲೇ ದೋಷಗಳಿಲ್ಲ. ಆಮೇಲೆ ಗುಣಪೂರ್ಣಾಯ ಸರ್ವದ, ಎಲ್ಲ ಸರ್ವದ ಕಾಮನ್ ಇದು. ಸರ್ವದಾ ನಿತ್ಯಾದೋಷ ಸ್ವರೂಪಾಯ, ಸರ್ವದಾ ಗುಣಪೂರ್ಣಾಯ, ಸರ್ವದಾ ಹರಯೇ, ಸರ್ವದಾ ಪ್ರೇಷ್ಠತಮಾಯ ಮೇ. ನನಗೆ ಯಾವಾಗಲೂ ಪ್ರಿಯರು, ಯಾವುದೋ ಕಾಲಕ್ಕೆ ಪ್ರಿಯ, ಆಮೇಲಿಲ್ಲ. ಆ ಪರ್ಪಸ್ ಮುಗಿದ್ಮೇಲೆ ಮುಗಿದಿರುತ್ತೆ. ಖಾತಾ ಆಗಬೇಕಾಗಿರುತ್ತೆ. ಅವ್ನು ಓಡಾಡಿದ್ದೆ ಅವನಿಂದೆ. ಅವ್ರು ಕೊಟ್ಟು ಸಿಕ್ಕರೆ ಯಾಕೆ ಬಂದಿ ಅಂತ ಕೇಳ್ತಾರೆ. ಇವರಿಗೆ ಯಾಕೆ ಬಂದಿನಿ, ಕೆಲಸ ಆಯ್ತಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಪರ್ಪಸ್ ಸರ್ವ್ ಆಯ್ತಾರೆ. ಉಳಿದವ್ರು ಹಂಗೆ ಮಾಡಿ ಎಲ್ಲ ಇಂದ್ರಿಯ ಕೆಲಸನೂ ಸರ್ವ್ ಆಗಿಬಿಡುತ್ತೆ. ಪ್ರಾಣದೇವ್ರಿಗೆ ಯಾವಾಗಲೂ ಇರುತ್ತೆ ಕಾನ್ಸ್ಟೆಂಟ್. ಎಲ್ಲ ಇಂದ್ರಿಯ ಕೆಲಸ ಮಾಡ್ಬೇಕಾದ್ರೆ ಏನಿರಬೇಕು, ಇರಲಿ. ಅದು ಅವ್ರ ಮುಖ್ಯ. ಅದು ಅವ್ರ ಮೂಲಕನೇ ಎಲ್ಲದನ್ನು ಅರ್ಪಣೆ ಮಾಡಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿದ. ಅದೆಲ್ಲ ತಿಳ್ಕೊಂಡ್ರೆ ಹೇಗೆ ಮುಕ್ತಾಯ ಮಾಡ್ತಾ ಹರಯೇ ಅಂತ ಹೇಳಿದರು. ಹರಯೇ ನಮಃ.
ಅಲ್ಲಿ ಪ್ರಾದುರ್ಭೂತೋ ಹರಿ ಸಾಕ್ಷ ಅನುವ್ಯಾಖ್ಯಾನದಲ್ಲಿ ಪ್ರಾದುರ್ಭೂತ ಹರಿ ಅಂತ ಕರೀತಾರೆ. ಬಿಂಬರೂಪ ಗೊತ್ತಾಗೋವರೆಗೂ ಯಾವ ಪದ ಉಪಯೋಗಿಸ್ಬೇಕು? ಹರಿಹಿ ಓಂ ಅಂತಲೇ ಹೇಳಬೇಕು. ಗೊತ್ತಾದ್ಮೇಲೆ ಆ ರೂಪ ಹೇಳಬೇಕು. ಗೊತ್ತಾದ್ರೂ ಉಳಿದ್ರೆ ಹೇಳಬೇಕಾಗಿಲ್ಲ. ಅವ್ರ ಬಿಂಬರೂಪ ಗೊತ್ತಾದರೆ ಏನು ಮಾಡಬೇಕಾಗಿಲ್ಲ, ಅವರು ಹೇಳ್ತಾ ಹೋಗಬೇಕಾಗಿಲ್ಲ. ಅವ್ರಿಗೆ ಅಷ್ಟೇ ಇದು. ಅದಕ್ಕೆ ಮತ್ತೆ ಅವ್ರು ಕೂಡ ಏನು ಉಪಯೋಗಿಸೋ ಉಳಿದವರೆ ಅವರಿಗೆ ಹರೇ ನಮಃ ಅಂತ ಹೇಳೋದು. ಗುರುಗಳು ಯಾರಂತ ಗೊತ್ತಿಲ್ಲ, ಗುರುಭ್ಯೋ ನಮಃ ಅಷ್ಟೇ. ಗುರುಗಳಿದ್ದಾರೆ ನಮಸ್ಕಾರ ಅದು ಹೇಳ್ತಾ ಕೂತ್ಕೊಂಡು ಇವರಿಗೆ ಬೇಕಿಲ್ಲ, ರೆಲೆವೆಂಟ್ ಅಲ್ಲ ಅದು. ಕೇಳಕ್ಕೆ ರೆಲೆವೆಂಟೇ ಹೊರತು ಉಪದೇಶ ಇವರಲ್ಲೇ ಬೇಕಾದದ್ದು. ಈ ಭಾಷೆಯಲ್ಲಿ ಹ್ಮ್. ನಿತ್ಯ ಅನ್ನೋದು ಹರಿಪ್ರಿಯ ಅಂತ ಹೌದು ಕೊನೆಯವರೆಗೆ ಭಾಷೆ ಹೌದು, ನಿತ್ಯ ಅಂತಿದೆ, ಅದೇ ಅರ್ಥನೇ ಅದಕ್ಕೆ. ಆನಂದ ಅಂತ ಅದಕ್ಕೆ ಹೇಳಿದ್ರೆ ಆನಂದಮಯೋಭ್ಯ, ಅದನ್ನು ಹೈಲೈಟ್ ಮಾಡಬೇಕಾಗಿತ್ತು. ಯಾವ ಗುಣ ಹೇಳಿದರೂ ಕೂಡ ಎಲ್ಲ ಇದೆ ಹೇಳಿದ ಕಡೆಗೆ ನೆಮ್ಮದಿ ಇಲ್ಲ ಮನಸ್ಸಿಗೆ. ಇಂಥ ಸೇಮ್ ತುಂಬ ಜನ ಸಿಗ್ತಾರೆ ಇಂಥವ್ರು. ದೇವರಿಗೆ ಹಾಗೆ ಹೇಳಬಾರ್ದು. ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನಂ. ಹಾಗೆ ಅಲ್ಲಿಗೆ ಅದು ಮುಗಿದಿದೆ. ಇಲ್ಲಿಗೆ ಭಾಗವತ ಆಗ್ತದೆ. ಎಷ್ಟು ದಿವಸ ಆಯ್ತು ಶುರು ಮಾಡಿದ್ದೆ ಯಾವತ್ತು? ಹಾಂ, ಹೋದ ಜುಲೈ 6. ಹಾಂ, ಡೇಟ್ ಹೇಳ್ತೀವಿ. ಜೂನು, ಜುಲೈ. ಓ, ಸರಿಯಾಗಿ ಒಂದು 2-3 ವರ್ಷ ಜಾಸ್ತಿ ಆಗಿದೆ ಅಷ್ಟೇ. ಪಾಠಗಳಿಲ್ಲಲ್ಲ, ಅದರ ಸರಿ ಹೋಗಿ. ಜುಲೈ 24. ಅರ್ಧ ಗಂಟೆ ಹೇಳಿದರೆ ಆ ರೀತಿ ಆಗಿದೆ, ಹೆಚ್ಚು ಕಡಿಮೆ. 1 ಗಂಟೆ ಹೇಳಿದರೆ 6 ತಿಂಗಳು. ಹಿಂದೆಲ್ಲ ಇವೆಲ್ಲ ಹಿಂದಿನ ಪಾಠಗಳಿಗೆ ಈಗ ಭಾಳ ಡಿಫರೆನ್ಸ್. ಹಿಂದೆ ಕೂತ್ಬಿಟ್ರೆ ಹೇಳೋದೇ ಇಲ್ಲ, ಇಷ್ಟೊತ್ತು ಇಲ್ಲೇ ಇಲ್ಲ. ಕೊಡಬೇಕಾದ್ರೆ ಬೆಳಗ್ಗೆ 7ಕ್ಕೆ ಶುರುವಾಗಿಬಿಟ್ರೆ ರಾತ್ರಿ 11-12ವರೆಗೂ ಮತ್ತೆ ಊಟದ ಗ್ಯಾಪ್ ಬಿಟ್ಬಿಟ್ರೆ ಮತ್ತೆ ಕೂತ್ಬಿಡೋದು. ಅವಾಗ ಎಷ್ಟು ಬೇಗ ಬೇಕಾದ್ರೂ ಇಷ್ಟು ದಿವಸದಲ್ಲಿ ಮುಗಿಸ್ಬೇಕಾ, ಆಯಿತು. ಆ ರೀತಿ ಓದೋಪ್ಪ. ಈಗ ಅದೆಲ್ಲ ಇವರಿಗೂ ಸಿಗಲ್ಲ, ಅವರಿಗೂ ಸಿಗಲ್ಲ. ಇವತ್ತೇ